ಹಲೋ ಹಾಯ್ ವೆಲ್ಕಮ್ ಟು ಬಾರ್ಡರ್ ಬಾಯ್ಸ್ ಯೂಟ್ಯೂಬ್ ಚಾನಲ್. ಬಾರ್ಡರ್ ಬಾಯ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಇವನು ತುಂಬಾ ದಿನ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೊಳ್ತಾ ಇದ್ದೀರಾ? ಅದಕ್ಕೊಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ. ಆ ಸ್ಪೆಷಲ್ ಪ್ರೋಗ್ರಾಮ್ ಏನಪ್ಪಾ ಅಂತ ಹೇಳ್ಬಿಟ್ಟು ನಾನೀಗ ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಹೇಳ್ತೀನಿ. ಆ ಪ್ರೋಗ್ರಾಮ್ ಬಗ್ಗೆ ಫಸ್ಟ್ ಒಂದು 10 ಸೆಕೆಂಡ್ಸ್ ಹಾಡಲ್ಲಿ ಹೇಳ್ತೀನಿ, ಮತ್ತೆ ಆ ಪ್ರೋಗ್ರಾಮ್ ಇನ್ವಿಟೇಷನ್ ಏನು ಅಂತ ಎಲ್ರಿಗೂ ತಿಳಿಪಡಿಸ್ತೀನಿ. ದಯವಿಟ್ಟು ಎಲ್ಲ ಫುಲ್ ವಿಡಿಯೋ ನೋಡಿ. ಬನ್ನಿ ಹೋಗೋಣ. ಕೈಯಲ್ಲಿ ಬಿಲ್ಲಿನ ಕೋಲು, ಮೈಯೆಲ್ಲ ಧರ್ಮದ ಶಾಲು, ಧರ್ಮನೇ ದೇವರು ಎಂದನೋ ನಮ್ಮ ಶ್ರೀರಾಮಚಂದ್ರನು. ಗಡಿನಾಡಿನ ಬಾಗಿಲು, ತಾಲೂಕು ಮುಳುಬಾಗಿಲು, ವೈಸ್ಲರ ಹೆಬ್ಬಾಗಿಲು. ಯಾವ್ದಪ್ಪ ಈ ಊರು ಅನ್ಕೊಳ್ತಾ ಇದ್ದೀರಾ? ಬೇರೆ ಯಾವುದು ಅಲ್ಲ, ಅದುವೇ ನಮ್ಮ ನಂಗಲಿ ಗ್ರಾಮ. ಈ ನಮ್ಮ ನಂಗಲಿ ಗ್ರಾಮದಲ್ಲಿ ಇದೇ ತಿಂಗಳು 10ರಿಂದ ಶ್ರೀ ಕೋದಂಡ ರಾಮಸ್ವಾಮಿ ರಥೋತ್ಸವ ಅಂಗರಂಗ ವೈಭವದಿಂದ ನಡೆಯಲಿದೆ. ಇಷ್ಟಕ್ಕೂ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಒಂದ್ಸತಿ ಗೆಸ್ ಮಾಡಿ. ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ಎಲ್ಲ ಕಡೆನೂ ನೀವು ಅವ್ರದ್ದೇ ಆದಂತಹ ಭಾವಚಿತ್ರಗಳ ಜೊತೆ ಹೊಂದಿರುವ ಬ್ಯಾನರ್ಗಳನ್ನು ನೋಡಿರ್ತೀರ. ರಘುವಂಶದ ಸ್ಥಳದಲ್ಲಿ ರಘುನಂದನನ್ನು ಕೆತ್ತಿರುವ. ಅರ್ಥ ಆಗ್ಲಿಲ್ಲಲ್ವಾ? ಅಚ್ಚ ಕನ್ನಡದಲ್ಲಿ ಹೋದ್ರೆ ಅರ್ಥ ಆಗಲ್ಲ, ಯಾಕಂದ್ರೆ ನಮ್ದು ಬಾರ್ಡರ್ ಏರಿಯಾ, ಅದಕ್ಕೆ ಬಾರ್ಡರ್ ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ಅದೇ ರೀ, ಅಯೋಧ್ಯ ರಾಮ್ ಮಂದಿರದಲ್ಲಿ ರಾಮ್ಲಲ್ಲಾ ಮೂರ್ತಿಯನ್ನು ಕೆತ್ತಿರುವ ಅರುಣ್ ಯೋಗಿರಾಜ್ ಸರ್ ಅವರು ಬರ್ತಾ ಇದ್ದಾರೆ. ಅವರ ತುಂಬಾ ಬ್ಯುಸಿ ಶೆಡ್ಯೂಲ್ನಲ್ಲೂ ಸಹ ನಮ್ಮ ಊರಿಗೆ ಆಗಮಿಸುತ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಎಷ್ಟು ಅದ್ದೂರಿಯಾಗಿ ಸ್ವಾಗತಿಸಬೇಕು. ಅವರು ಬಂದಾಗ ನಮ್ಮ ಸ್ವಾಗತ ಹೇಗಿರಬೇಕು ಅಂದರೆ, ಅವರಿಗೆ ಅಯೋಧ್ಯ ರಾಮಲಲ್ಲಾ ಮೂರ್ತಿಯ ಜೊತೆಗೆ ನಮ್ಮ ಕೋದಂಡ ರಾಮಸ್ವಾಮಿ ರಥೋತ್ಸವ ಕೂಡ ಜೀವನ ಪೂರ್ತಿ ನೆನಪಲ್ಲಿದ್ದೋಗ್ಬೇಕು. ಆ ರೀತಿ ಇರಬೇಕು. ಸೊ ಅವತ್ತಿನ ದಿನ ಯಾರೆಲ್ಲ ನಮ್ಮ ಜೊತೆ ಜಾಯಿನ್ ಆಗಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತೀರಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಯಾರನ್ನೆಲ್ಲ ಇನ್ವೈಟ್ ಮಾಡಬೇಕಂತಿದ್ದೀರಾ ಅವರಿಗೆಲ್ಲ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಮತ್ತೆ ಬರೋ ಶುಕ್ರವಾರ ಕೋದಂಡ ರಾಮಸ್ವಾಮಿ ರಥೋತ್ಸವದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಜೈ ಶ್ರೀರಾಮ್.